ಇದು ಮಳೆಗಾಲ. ಆದರೆ ರಾಜ್ಯದ ಜನತೆಗೆ ಮಾತ್ರ ಈ ಮಳೆಗಾಲ ಒಂದು ಕಡೆ ಆತಂಕ ಉಂಟು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಮಳೆಗಾಲದಲ್ಲಿ ಬರಬೇಕಾದಂತಹ ಮಳೆಗೆ ಜನರಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಹಾಗಾದ್ರೆ ರೈತರು ಏನ್ ಮಾಡಬೇಕು? ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನಾವು ಹೇಗೆ ಎದುರಿಸಬೇಕು ಅನ್ನೋ ಒಂದಿಷ್ಟು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಮಳೆನೇ ಬರಲ್ವಾ ಅಂತನೂ ಒಂದಿಷ್ಟು ಜನರಿಗೆ ಗೊಂದಲ ಇದೆ. ಇದೆಲ್ಲದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಹವಾಮಾನ ಇಲಾಖೆಯ ವಿಶೇಷ ಅಧಿಕಾರಿಯವರಿದ್ದಾರೆ. ಅದರ ಜೊತೆಗೆ ಸ್ಯಾಟಲೈಟ್ ಪಿಕ್ಚರ್ಸ್ ಕೂಡ ಇದೆ. ಅದರ ಮೂಲಕ ನಿಮಗೆ ಸಂಪೂರ್ಣವಾಗಿ ಯಾವ ರೀತಿ ಸಿಚುವೇಶನ್ ಇದೆ, ಯಾವ ರೀತಿಯಾಗಿ ಮೋಡ ಇದ್ರೂ ಯಾಕೆ ಮಳೆ ಬರ್ತಾ ಇಲ್ಲ, ಇದೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಜೊತೆ CH ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಸರ್. ನಮಸ್ತೆ. ನಾನು ಆಗ್ಲೇ ಹೇಳಿದೆ ಸರ್, ರಾಜ್ಯದ ಜನತೆಗೆ ಮಳೆಗಾಲ ಆದ್ರೂ ಕೂಡ ಮಳೆಯ ಅನುಭವ ಸಿಗ್ತಾ ಇಲ್ಲ. ಈಗಾಗಲೇ ಈ ಹಿಂದೆ ಕೂಡ ನಾವಿಬ್ರು ಈ ವಿಚಾರವಾಗಿ ಮಾತನಾಡಿದ್ವಿ. ಒಂದಿಷ್ಟು ಜನರಿಗೆ ಒಂದಿಷ್ಟು ಉತ್ತರವನ್ನ ನೀಡುವಂತಹ ಪ್ರಯತ್ನ ಮಾಡಿದ್ವಿ. ಈಗ ಸ್ಯಾಟಲೈಟ್ ಪಿಕ್ಚರ್ಸ್ ಮೂಲಕ ಒಂದಿಷ್ಟು ವಿವರಣೆಯನ್ನ ನೀಡೋದಾದ್ರೆ ಏನ್ ಹೇಳ್ತೀರಾ ಸರ್? ನೀವು ಈ ಸ್ಯಾಟಲೈಟ್ ಪಿಕ್ಚರ್ ನೋಡಿದ್ರಂದ್ರೆ ಇದು ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಪ್ರೆಷರ್ ಗ್ರೇಡಿಯಂಟು ಅಷ್ಟೊಂದು ಇರುವುದಿಲ್ಲ. ಇದರಲ್ಲಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ಒಂದು ಸ್ವಲ್ಪ ಮಳೆ ಕಡಿಮೆ ಇರುತ್ತೆ. ಆದರೆ ಭಾರತದ ಚಿತ್ರಣ, ಅರಬ್ಬಿ ಸಮುದ್ರ ಇದು ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆ, ಕರ್ನಾಟಕ ಇದು ಕರಾವಳಿ ಜಿಲ್ಲೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ಈ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಮೋಡ ಇದೆ. ಈ ಆದ್ದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಅಂದ್ರೆ 75% ಹೆಚ್ಚಿನ ಪ್ರದೇಶದಲ್ಲಿ ಜುಲೈ 21ರಂದು ಮಳೆಯಾಗೋದ್ರ ಜೊತೆಗೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಇದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇವತ್ತು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆದರೆ ನಾಳಿಂದ ಸ್ವಲ್ಪ ಮಳೆ ಪ್ರಮಾಣ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕಡಿಮೆ ಆಗುವ ಸಾಧ್ಯತೆಗಳಾದವು. ಆದರೆ ಜುಲೈ 22ರಿಂದ ಜುಲೈ 27ರವರೆಗೆ 75% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಇಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ ಈ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬರ್ತಾವು. ಇವು 25% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮುಂದಿನ ವಾರದವರೆಗೆ ಮಳೆಯಾಗುವ ಸಾಧ್ಯತೆಗಳದಾವು. ಸ್ವಲ್ಪ ಮಳೆ ಬರ್ತೈತೆ, ಅಷ್ಟೊಂದು ಬರಲ್ಲ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ 50% ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಇಲ್ಲಿನೂ ಬರ್ತೈತಿ ಮಳೆ. ಆದ್ರೆ ಹಗುರದಿಂದ ಸಾಧಾರಣವಾಗಿ ಮಳೆ ಆಗುವ ಸಾಧ್ಯತೆಗಳಾದವು. ಮುಂದಿನ ಒಂದು ವಾರದವರೆಗೆ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಯಾವುದೇ ಜಿಲ್ಲೆಗಳಿಗೆ ನಾವು ಭಾರಿ ಮಳೆಯಾಗುವ ಎಚ್ಚರಿಕೆಯನ್ನು ಕೊಟ್ಟಿರುವುದಿಲ್ಲ. ಹಿಂಗಾಗಿ ಹಗುರದಿಂದ ಸಾಧಾರಣವಾಗಿ ಸಾಧ್ಯತೆ ಇದೆ. ಅಷ್ಟೊಂದೇನು ಚುರುಕಾಗಿರೋಲ್ಲ. ಅಂದರೆ ವಾಡಿಕೆಗಿಂತ ಮಳೆ ಇನ್ನೂ ಒಂದು ವಾರದವರೆಗೆ ಕಡಿಮೆ ಇರ್ತೈತಿ. ಆದರೆ ಆಗಸ್ಟ್ 1ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗುವ ಸಾಧ್ಯತೆಗಳಾದವು. ಅಂದ್ರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳಾದವು. ಸರ್, ಈಗ ಸ್ಯಾಟಲೈಟ್ ಪಿಕ್ಚರ್ ಅನ್ನ ನಾವು ಗಮನಿಸಿದ್ರೆ ಮುಖ್ಯವಾಗಿ ಈ ಸ್ಯಾಟಲೈಟ್ ಪಿಕ್ಚರ್ ಅಲ್ಲಿ ನಮಗೆ ಮೋಡಗಳು ಕಾಣಿಸುತ್ತೆ. ಆದ್ರೆ ಆ ಮೋಡಗಳು ಯಾಕೆ ಮಳೆ ಆಗ್ತಿಲ್ಲ, ಮಳೆಯಾಗಿ ಯಾಕೆ ಬದಲಾಗ್ತಿಲ್ಲ? ಏನ್ ರೀಸನ್ ಸರ್ ಇದಕ್ಕೆ? ಇಲ್ಲಿ ನೀವು ಈಗ ನೈಋತ್ಯ ಮಾನ್ಸೂನ್ನಲ್ಲಿ ಗಾಳಿಯ ದಿಕ್ಕು ನೈಋತ್ಯ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಅಥವಾ ವಾಯುವ್ಯ ದಿಕ್ಕಿನಿಂದ ಗಾಳಿ ಬರ್ತಿರ್ತೈತಿ. ನೀವು ಅರಬ್ಬಿ ಸಮುದ್ರದಲ್ಲೇ ನೀವು ಇಲ್ಲಿ ನೋಡಿದ್ರೆ ಯಾವುದೇ ವೆದರ್ ಸಿಸ್ಟಮ್ಸ್ ಇಲ್ಲ, ಎಲ್ಲಿ ಅಷ್ಟೊಂದು ಮೋಡ ಇರಲ್ಲ. ಇಲ್ಲಿ ಮೋಡಿತ್ತಂದ್ರೆ ಅದು ನಮ್ಮ ಒಂದು ಒಳನಾಡಿನೊಳಗೆ ಪ್ರವೇಶವಾಗಿ ಮಳೆ ಬರ್ತಿತ್ತು. ಇಲ್ಲಿ ಯಾವುದೂ ಅಷ್ಟೊಂದು ಇರುವುದಿಲ್ಲ. ಹೌದೌದು. ಇನ್ನೂ ಒಂದು ಬಂಗಾಳ ಉಪಸಾಗರದಲ್ಲಿ ಕೂಡ ಈ ಉತ್ತರ ಭಾಗದಲ್ಲಿ ಒಂದು ವೆದರ್ ಸಿಸ್ಟಮ್ ಐತಿ. ಇಲ್ಲಿ ಈ ಪೊಸಿಷನ್ದೊಳಗೆ ವೆದರ್ ಸಿಸ್ಟಮ್ಸ್ ಇಲ್ಲ. ಸೆಂಟ್ರಲ್ ಬಂಗಾಳ ಉಪಸಾಗರದಲ್ಲಿ, ವೆಸ್ಟ್ ಸೆಂಟ್ರಲ್ನಲ್ಲಿ, ಇಲ್ಲಿ ಆಂಧ್ರ ಪ್ರದೇಶ, ಒರಿಸ್ಸಾಕ್ಕೆ ಹತ್ತಿರ ಇರುವಂಥದ್ದೇನಿಲ್ಲ.
ಇದಿತ್ತಂದ್ರೆ ಇಲ್ಲಿ ಪ್ರೆಷರ್ ಒತ್ತಡ ಕಡಿಮೆ ಇದ್ದಾಗ ಈ ಕಡೆ ಮ್ಯಾಸ್ಕ್ರಿನ್ ಆಯ್ ಅಂತ ಇರ್ತೈತಿ, ದಕ್ಷಿಣ ಆಫ್ರಿಕಾದ ಕಡೆ ಅದು ಪ್ರೆಷರ್ ಹೆಚ್ಚಿಗೆ ಆತಂದ್ರೆ ವಿಂಡ್ಸು ಸ್ಟ್ರೆಂಗ್ದನ್ ಆಗಿ ನಮ್ಮ ಮಳೆ ಬರ್ತಿತ್ತು. ಆ ಒಂದು ಸನ್ನಿವೇಶಗಳಿಲ್ಲ. ಮತ್ತು ಪ್ರೆಷರ್ ಗ್ರೇಡಿಯಂಟ್ ಕಡಿಮೆ ಐತಿ. ಜುಲೈನಲ್ಲಿ ಎಷ್ಟು ಗಾಳಿ ಇರಬೇಕಾಗಿತ್ತಲ್ಲ ಅಷ್ಟು ಇನ್ನೂ ಅಷ್ಟೊಂದಿಲ್ಲ. ಪ್ರತಿ ಗಂಟೆಗೆ 30-40 ಕಿಲೋಮೀಟರ್ ಗಾಳಿಯ ವೇಗ ಐತಿ, ಆದರೆ ಇನ್ನೂ ಹೆಚ್ಚಿಗೆ ಇರಬೇಕಾಗಿತ್ತು, ಅಷ್ಟಿಲ್ಲ. ಮತ್ತು ವೆದರ್ ಸಿಸ್ಟಮ್ಸು ಕೂಡ ಆರ್ಗನೈಸ್ ಆಗ್ತಾ ಇಲ್ಲ. ಹಿಂಗಾಗಿ ಮುಂದಿನ ಒಂದು ವಾರದವರೆಗೆ ಮಳೆ ಆಗುತ್ತಾ, ಒಂದು ಸಾಧಾರಣ ಮಟ್ಟಿಗೆ ಮಾತ್ರ ಮಳೆ ಆಗುತ್ತಾ. ಆದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಒಂದು ಉತ್ತಮವಾಗಿ ಮಳೆ ಆಗುವ ಸೂಚನೆಗಳು ನಮ್ಗೆ ಕಂಡು ಬರ್ತವೆ. ಇನ್ನು ಸರ್, ನಮ್ಮ ಬೆಂಗಳೂರಲ್ಲಿ ಬರೀ ಮೋಡ ಕಾಣಿಸ್ಕೊಳ್ತಾ ಇದೆ, ಮಳೆ ಅನ್ನುವಂತಹ ಸೂಚನೆ ಕೂಡ ಜನರಿಗೆ ಸಿಗ್ತಾ ಇಲ್ಲ. ಏನು ಕಾರಣ ಸರ್? ಬೆಂಗಳೂರಿಗೆ ಮಳೆ ಆಗುತ್ತಾ ಆಗಲ್ವಾ? ಏನು ಬೆಂಗಳೂರಿನ ಜನ ಮಳೆಯನ್ನ ನೋಡ್ಬೋದಾ ಈ ಮಳೆಗಾಲದಲ್ಲಿ? ಹೇಗೆ? ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಎಲ್ಲಿಯೂ ವೆದರ್ ಸಿಸ್ಟಮ್ಸ್ ಇಲ್ಲ. ಈ ಪಾಸಿಂಗ್ ಕ್ಲೌಡ್ ಏನಿರ್ತೈತಲ್ಲ, ಪಶ್ಚಿಮ ದಿಕ್ಕಿನಿಂದ ಬರೋ ಗಾಳಿಯಿಂದ ಸ್ವಲ್ಪ ತೇವಾಂಶ ತರ್ತೈತಿ, ಅದರಲ್ಲಿಂದ ಸ್ವಲ್ಪ ಮಳೆ ಬರ್ತೈತಿ. ಅದ್ರ ಬಿಟ್ಟರೆ ಏನು ಜಾಸ್ತಿ ಮಳೆ ಬರಲ್ಲ. ಇಲ್ಲಿ ನಿಂತು ತಾಸುಗಟ್ಟಲೆ ಮಳೆ ಆಗುವಷ್ಟು ವೆದರ್ ಸಿಸ್ಟಮ್ಸ್ ಇಲ್ಲ. ಒಂದು 15-20 ಮಿನಿಟ್ 30 ಮಿನಿಟ್ ಮಾತ್ರ ಮಳೆ ಆಗಕ್ಕೆ ಸಾಧ್ಯತೆ ಐತಿ. ಹಂಗೆ ಅತಿ ಜೋರಾಗಿ ಮಳೆ ಆಗಲ್ಲ. ಇದೇ ಒಂದು ಕಾರಣದಿಂದ ವೆದರ್ ಸಿಸ್ಟಮ್ಸ್ ಇತ್ತಂದ್ರೆ ನಮಗೆ ಉತ್ತಮವಾಗಿ ಇಷ್ಟು ಮಳೆ ಬರ್ತಂತ ಹೇಳ್ಬೋದಿತ್ತು. ಆದರೆ ಸ್ವಲ್ಪ ಮಳೆ ಬರ್ತೈತೆ ಅಷ್ಟೇ. ಇನ್ನು ಆಗಸ್ಟ್ 1ರಿಂದ ಸರ್ ವ್ಯಾಪಕವಾಗಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಹೇಗೆ ನಮ್ಮ ರಾಜ್ಯದ ಜನತೆ ಈ ವಿಚಾರವಾಗಿ ಹೋಪ್ ಇಟ್ಕೊಳ್ಬಹುದಾ? ಮಳೆ ಬರುತ್ತಾ ಕೃಷಿಕರಿಗೆ ಅಥವಾ ಕೃಷಿ ಮಾಡುವಂತವರಿಗೆ ಇದು ಒಂದ್ ರೀತಿಯಲ್ಲಿ ಶುಭ ಸುದ್ದಿ ಆಗುತ್ತಾ? ಹೇಗೆ ಸರ್? ಹೌದು, ಇದು ಶುಭ ಸುದ್ದಿ ಆಗತ್ರಿ. ಆಗಸ್ಟ್ ಮೊದಲನೇ ವಾರದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ. ಕನ್ಫರ್ಮ್. ಇನ್ನು ಮಳೆಗಾಲದ ಕತೆ ಈ ರೀತಿ ಆದ್ರೆ ಸರ್, ಇನ್ನು ನೆಕ್ಸ್ಟ್ ಮಳೆಗಾಲದ ನಂತರ ಬರುವಂತದ್ದೇ ಚಳಿಗಾಲ. ಯಾಕೆ ಅಂತಂದ್ರೆ ಮುಖ್ಯವಾಗಿ ನಾವು ಬೇಸಿಗೆಯನ್ನ ಗಮನಿಸಿದ್ರೆ ಸಾಕಷ್ಟು ಬಿಸಿಲಿನ ತಾಪಮಾನ ಇತ್ತು. ಅದೇ ಮಳೆಗಾಲ ಅಂತ ಬಂದಾಗ ಮಳೆಯ ಪ್ರಮಾಣ ಸಾಕಷ್ಟು ಕುಂಠಿತವಾಗಿತ್ತು. ಅದೇ ನಾವು ಚಳಿಗಾಲ ಅಂತ ತಗೊಂಡ್ರೆ ಈ ಬಾರಿಯ ಚಳಿಗಾಲ ಯಾವ ರೀತಿಯಾಗಿರ್ಬೋದು ಸರ್? ಈ ವರ್ಷ ಎಲ್ಲಿನೋ ಇರುವುದರಿಂದ ಚಳಿಗಾಲ ಅಷ್ಟೊಂದು ಚಳಿ ಇರಲ್ಲ, ಸಾಧಾರಣವಾಗಿ ಚಳಿ ಇರುತ್ತೆ. ಚಳಿಗಾಲ ಕೂಡ ಈ ಸಲ ಕಡಿಮೆ ಇರುತ್ತೆ. ಹಾಗಾದ್ರೆ ಮತ್ತು ನವೆಂಬರ್ ತಿಂಗಳಲ್ಲಿ ಕೂಡ ಉತ್ತಮವಾಗಿ ಮಳೆ ಆಗುವ ಸಾಧ್ಯತೆಗಳದಾವೆ ಈ ಬೆಂಗಳೂರಿನ ಕಡೆ ಅಕ್ಟೋಬರ್ 15 ಮೇಲೆ. ಅಂದ್ರೆ ಈಗ ಜೂನ್ ತಿಂಗಳು ಕಂಪ್ಲೀಟ್ ಹೊರಟೋಯ್ತು, ಜುಲೈ ಈಗ ಮುಕ್ಕಾಲಂಶ ಹೊರಟೋಯ್ತು. ಈ 2 ತಿಂಗಳಲ್ಲಿ ಮಳೆ ಕಡಿಮೆ ಆದಂತಹ ಕಾರಣಕ್ಕೆ ನವೆಂಬರ್ ತನಕವೂ ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತೀರಾ? ಅಂದ್ರೆ ಅಕ್ಟೋಬರ್ 15 ತನಕ ಮಳೆ ಪ್ರಮಾಣ ಕಡಿಮೆ ಇರ್ತೈತಿ. ನಂತರ ಅಕ್ಟೋಬರ್ 15 ನಂತರ ಮಳೆ ಆಗ್ಬಹುದು, ಸಾಧ್ಯತೆಗಳು. ಅದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇರ್ತೈತಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಒಟ್ಟಿನಲ್ಲಿ ಸ್ಯಾಟಲೈಟ್ ಪಿಕ್ಚರ್ ಮೂಲಕನೇ ಮಳೆ ಪ್ರಮಾಣ ಕಡಿಮೆ ಇರೋದಕ್ಕೆ ಏನು ಕಾರಣ, ಮೋಡ ಯಾಕೆ ಆಗುತ್ತೆ, ಮಳೆ ಯಾಕೆ ಬರಲ್ಲ, ಮತ್ತೆ ಈ ಮೋಡದ ಒತ್ತಡ ಹೇಗೆ ಬದಲಾವಣೆ ಆಗುತ್ತೆ, ಮತ್ತೆ ಏನು ಸಮುದ್ರ ಅಂದ್ರೆ ಬಂಗಾಳ ಕೊಲ್ಲಿ ಇರ್ಬೋದು ಅಥವಾ ಅರಬ್ಬಿ ಸಮುದ್ರದ ಕಡೆ ಯಾವ ರೀತಿಯಾಗಿ ಗಾಳಿಯ ಪ್ರಮಾಣ ಬದಲಾದಾಗ ಮಳೆ ಹೇಗೆ ನಮ್ಮ ರಾಜ್ಯದಲ್ಲಿ ಆಗಿರ್ಲಿ ಅಥವಾ ನಮ್ಮ ದೇಶದಲ್ಲಾಗಿರ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ ಅನ್ನೋದನ್ನ ವಿವರಿಸ್ಕೊಟ್ರು. ಜೊತೆಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ, ಅದು ವ್ಯಾಪಕವಾಗಿ ಮಳೆ ಆಗುತ್ತೆ ಅಂತ ಹೇಳಿ CS ಪಾಟೀಲ್ ಸರ್ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ, ಮಳೆ ಆಗುತ್ತಾ ಆಗಲ್ವಾ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಮ್ಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.